ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎದು ಯೂಟ್ಯೂಬ್ ಚಾನಲ್. ಇವಾಗ ಮಾಡ್ಯೂಲ್ 5ಅಲ್ಲಿ ಏನೇನು ಓದಬೇಕು ಅಂತ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಮಾಡ್ಯೂಲ್ 5ಅಲ್ಲಿ ನೀವು ಒಂದೇ ಪ್ರಾಬ್ಲಮ್ನ ಸ್ಟಡಿ ಮಾಡಬೇಕಾಗಿರೋದು, ದಟ್ ಈಸ್ ಟ್ಯೂರಿಂಗ್ ಮೆಷಿನ್ ಪ್ರಾಬ್ಲಮ್. ಅದು ಒಂದೇ ಪ್ರಾಬ್ಲಮ್ ಕ್ವೆಶನ್ ಬರೋದು, ಅದು 10 ಮಾರ್ಕ್ಸಿಗೆ ಬರುತ್ತೆ. ಸೊ ಇಂಪಾರ್ಟೆಂಟ್ ಅದು ಒಂದು ಪ್ರಾಬ್ಲಮ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ 10 ಮಾರ್ಕ್ಸ್ ಬರುತ್ತೆ. ಇನ್ನು ಮಿಕ್ಕಿದ್ದು ಎಲ್ಲ ಥಿಯರಿ ಕ್ವೆಶನ್ಸ್ ಇದೆ. ನಾನು ಆಲ್ರೆಡಿ ಹೇಳಿರೋ ಥರ ಥಿಯರಿ ಕ್ವೆಶನ್ಸಿಗೆ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಆ್ಯಂಡ್ ಆಲ್ಸೋ ಅದ್ರದ್ದು PDF ಕರೆಕ್ಟಾಗಿ ನಿಮಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಸೊ ದಟ್ ನಿಮಗೆ ಎಕ್ಸಾಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಥಿಯರಿ ಓದಿದ್ರು ಬರಿಬೋದು. ಏನಂದರೆ ಆಲ್ರೆಡಿ ಎಕ್ಸಿಸ್ಟೆಡ್ ಒಂದು ಮಿಷಿನ್ ಇದೆ, ದಟ್ ಈಸ್ ಪುಷ್ ಡೌನ್ ಆಟೋಮೇಟಾ. ಈ ಪುಷ್ ಡೌನ್ ಆಟೋಮೇಟಾ ಇರಬೇಕಾದ್ರೆ ಈ ಟ್ಯೂರಿಂಗ್ ಮಿಷಿನ್ ಏನಕ್ಕೆ ಬಂತು ಅಂತ ಕೇಳಿದ್ರೆ, PDA ಅನ್ನೋ ಮಿಷಿನ್ನು ಏನು ಜಸ್ಟ್ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ನ ಅಕ್ಸೆಪ್ಟ್ ಮಾಡುತ್ತೆ. ಓಕೆನಾ? ಟ್ಯೂರಿಂಗ್ ಮಿಷಿನ್ ಇದೆಯಲ್ಲ, ಈ ಟ್ಯೂರಿಂಗ್ ಮಿಷಿನ್ನು ಎಲ್ಲ ಟೈಪ್ ಆಫ್ ಲ್ಯಾಂಗ್ವೇಜ್ನ ಅಕ್ಸೆಪ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರೆಗ್ಯುಲರ್ ಲ್ಯಾಂಗ್ವೇಜು, ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜು, ಅದಾದಮೇಲೆ ಫ್ರೇಸ್ ಸ್ಟ್ರಕ್ಚರು, ಈ ಥರ ಎಲ್ಲ ಲ್ಯಾಂಗ್ವೇಜ್ನ ಅಕ್ಸೆಪ್ಟ್ ಮಾಡೋ ಒಂದೇ ಮಿಷಿನ್ ಅಂದರೆ ದಟ್ ಈಸ್ ಟ್ಯೂರಿಂಗ್ ಮಿಷಿನ್. ಟ್ಯೂರಿಂಗ್ ಮಿಷಿನ್ನು ಈ PDAಗೆ ಕಂಪೇರ್ ಮಾಡಿಕೊಂಡ್ರೆ ಸ್ಟ್ರಾಂಗೆಸ್ಟ್ ಮಿಷಿನ್ ಅಂತ ಕರಿಬೋದು. ಓಕೆನಾ? ಈ ಟ್ಯೂರಿಂಗ್ ಮಿಷಿನ್ದು ಏನಾದರೂ ಮಾಡೆಲ್ ಬರೀರಿ ಅಂತ ಕೊಟ್ಟರೆ ಈ ಡಯಾಗ್ರಾಮ್ನ ಬರ್ದು ಈ ಡಯಾಗ್ರಾಮ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಟ್ಯೂರಿಂಗ್ ಮಿಷಿನಲ್ಲಿ ಏನೇನಿರುತ್ತೆ ಅಂದರೆ, ಟೇಪ್ ಇರುತ್ತೆ, ರೀಡ್ ರೈಟ್ ಹೆಡ್ ಇರುತ್ತೆ ಆ್ಯಂಡ್ ಕಂಟ್ರೋಲ್ ಯೂನಿಟ್ ಇರುತ್ತೆ. ಓಕೆನಾ? ಟೇಪ್ ಅಂದರೆ ಈ ಟೇಪ್ನ ನಾವು ಟ್ಯೂರಿಂಗ್ ಮಿಷಿನಲ್ಲಿ ಇನ್ಪುಟ್ ಸಿಂಬಲ್ಸ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಟೇಪ್ ಈಸ್ ಡಿವೈಡೆಡ್ ಇಂಟು ಸೆಲ್ಸ್ ಅಂದರೆ ಒಂದೊಂದು ಬಾಕ್ಸ್ನ ನಾವು ಸೆಲ್ಸ್ ಅಂತ ಕರಿತೀವಿ. ಈ ಎಲ್ಲ ಸೆಲ್ಲಲ್ಲೂ ಒಂದೊಂದು ಇನ್ಪುಟ್ನ ನಾವು ಸ್ಟೋರ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ರೀಡ್ ರೈಟ್ ಹೆಡ್ ಅಂದರೆ ಇದ್ರದ್ದು ವರ್ಕ್ ಏನಂದರೆ, ಇದು ಈ ಟೇಪಲ್ಲಿ ಇರುತ್ತೆ ಅಲ್ವಾ ಸಿಂಬಲ್ನ, ಇದನ್ನು ರೀಡ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಅಗೇನ್ ಇನ್ಪುಟ್ನ ರೈಟ್ ಮಾಡುತ್ತೆ, ಈ ಟೇಪಿಗೆ ಬರೆಯುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಕಂಟ್ರೋಲ್ ಯೂನಿಟ್. ಈ ಕಂಟ್ರೋಲ್ ಯೂನಿಟ್ ಏನಂದರೆ, ಇಲ್ಲಿ ಏನೇನು ವರ್ಕ್ ಆಗಬೇಕು ಅಂತ ಡಿಟರ್ಮೈನ್ ಮಾಡೋದು ಯಾವುದು? ಕಂಟ್ರೋಲ್ ಯೂನಿಟ್. ಇದು ಟ್ಯೂರಿಂಗ್ ಮೆಷಿನ್ದು ಮಾಡೆಲ್. ಓಕೆನಾ? ನೋಡಿ, ಸಮ್ ಆಫ್ ದಿ ಟಾಪಿಕ್ಸ್ ಬರ್ದಿದ್ದೀನಿ ಇಲ್ಲಿ. ರೀಡ್ ರೈಟ್ ಹೆಡ್, ಇಟ್ ಕ್ಯಾನ್ ರೀಡ್ ದ ಸಿಂಬಲ್ ಫ್ರಮ್ ವೇರ್ ಇಟ್ ಈಸ್ ಪಾಯಿಂಟೆಡ್ ಆ್ಯಂಡ್ ಇಟ್ ಕ್ಯಾನ್ ರೈಟ್ ಇನ್ ಟು ದ ಟೇಪ್ ವೇರ್ ಇಟ್ ಪಾಯಿಂಟ್ಸ್ ಟು. ಅಂದರೆ ಈ ರೀಡ್ ರೈಟ್ ಹೆಡ್ ಇದೆಯಲ್ಲ, ಎಲ್ಲಿಗೆ ಪಾಯಿಂಟ್ ಮಾಡಿರುತ್ತೆ ಅದನ್ನು ರೀಡ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಎಲ್ಲಿಗೆ ಪಾಯಿಂಟ್ ಮಾಡಿರುತ್ತೆ ಅಲ್ಲಿಗೆ ಇನ್ಪುಟ್ ಸಿಂಬಲ್ನ ರೈಟ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ control unit. The reading from the tape or writing into the tape is determined by control unit, which consults transition table and carries out the task. ಹಿಂಗೆ ಆಗಬೇಕು ಅಂತ ಕಂಟ್ರೋಲ್ ಮಾಡೋದು ಈ ಕಂಟ್ರೋಲ್ ಯೂನಿಟ್. ಓಕೆನಾ? ನೆಕ್ಸ್ಟ್ ಈ ಟ್ಯೂರಿಂಗ್ ಮಿಷಿನ್ನ ನಾವು 3 ವೇರಿಯಸ್ ನೋಟೇಷನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ಟ್ರಾನ್ಸಿಷನ್ ಟೇಬಲ್, ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಮತ್ತು ಟ್ರಾನ್ಸಿಷನ್ ಡಯಾಗ್ರಾಮ್. ಓಕೆನಾ? ಈ 3 ನೋಟೇಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಟ್ಯೂರಿಂಗ್ ಮಿಷಿನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಇದು ಟ್ಯೂರಿಂಗ್ ಮಿಷಿನ್ದು ಫಸ್ಟ್ ಇಂಟ್ರಡಕ್ಷನ್ನು. ಏನಾದರೂ ಅವರು ಟ್ಯೂರಿಂಗ್ ಮಿಷಿನ್ ಮಾಡೆಲ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಟರೆ ಇಷ್ಟನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಟ್ಯೂರಿಂಗ್ ಮಿಷಿನ್ದು ಡೆಫಿನೇಷನ್ ನೋಡೋಣ. ಎಸ್, ಡೆಫಿನೇಷನ್ ಆಫ್ ಟ್ಯೂರಿಂಗ್ ಮಿಷಿನ್. The Turing machine is a generalized machine which has 7 tuples. ನಮ್ಮ PDAಯಲ್ಲೂ ಕೂಡ 7 tuples ಇದೆ. ಬಟ್ ಇಲ್ಲಿ ಏನಂದರೆ, ನಾವು ಅಲ್ಲಿ ಇನ್ಪುಟ್ನ ಸೇವ್ ಮಾಡೋದಕ್ಕೆ ಏನನ್ನ ಯೂಸ್ ಮಾಡ್ತೀವಿ? ಸ್ಟ್ಯಾಕ್ನ ಯೂಸ್ ಮಾಡ್ತೀವಿ. ಬಟ್ ಈ ಟ್ಯೂರಿಂಗ್ ಮಿಷಿನಲ್ಲಿ ಟೇಪ್ನ ಯೂಸ್ ಮಾಡ್ತೀವಿ. ಓಕೆನಾ? ನೋಡಿ ಏನೇನಿದೆ ಅಂತ ನೋಡೋಣ. ಕ್ಯೂ ನಾನ್ ಎಂಟಿ ಫೈನೈಟ್ ಸೆಟ್ ಆಫ್ ಸ್ಟೇಟ್ಸ್, ಅಂದರೆ ನಂಬರ್ ಆಫ್ ಸ್ಟೇಟ್ಸ್, ಏನೇನು ಸ್ಟೇಟ್ಸ್ ಇರುತ್ತೆ ಅದನ್ನು ನಾವು ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಸಿಗ್ಮಾ ಅಂದರೆ ಫೈನೈಟ್ ಸೆಟ್ ಆಫ್ ಇನ್ಪುಟ್ ಸಿಂಬಲ್, ಅಂದರೆ ಆಲ್ಫಾಬೆಟ್ಸು A, B, 0, 1 ಈ ಥರ ಆಲ್ಫಾಬೆಟ್ನ ರೆಪ್ರೆಸೆಂಟ್ ಮಾಡೋದು ಸಿಗ್ಮಾ ಇಂದ. ನೆಕ್ಸ್ಟ್ ಟ್ರಾನ್ಸಿಷನ್ ಫಂಕ್ಷನ್ನು. ಏನು ಟ್ರಾನ್ಸಿಷನ್ ಆಗ್ತಿದೆ, ಯಾವ ಸ್ಟೇಟಿಂದ ಯಾವ ಸ್ಟೇಟಿಗೆ ಹೋಗ್ತಿದೆ ಆ್ಯಂಡ್ ಯಾವ ಇನ್ಪುಟ್ಟಿಂದ ರೀಪ್ಲೇಸ್ ಆಗ್ತಿದೆ, ಇದನ್ನೆಲ್ಲ ಮಾಡೋದು ಟ್ರಾನ್ಸಿಷನ್ ಫಂಕ್ಷನಲ್ಲಿ. ನೆಕ್ಸ್ಟ್ Q0 ಅಂದರೆ ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಟ್ ಆಫ್ ದಿ ಟ್ರಾನ್ಸಿಷನ್. ನೆಕ್ಸ್ಟ್ F ಅಂದರೆ ಫೈನಲ್ ಸ್ಟೇಟ್, ಲಾಸ್ಟ್ ಸ್ಟೇಟ್ ಆಫ್ ದಿ ಟ್ರಾನ್ಸಿಷನ್. ಸೆಟ್ ಆಫ್ ಟೇಪ್ ಸಿಂಬಲ್ಸ್, ಅಂದರೆ ಟೇಪಲ್ಲಿ ಯಾವ್ಯಾವ ಸಿಂಬಲ್ಸ್ ಇದೆ ಅಂತ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಟೋನ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್ ಬ್ಲ್ಯಾಂಕ್ ಕ್ಯಾರೆಕ್ಟರ್, ಅಂದರೆ ಲಾಸ್ಟಲ್ಲಿ ಎವ್ರಿ ಸ್ಟ್ರಿಂಗಿಗೂ ಲಾಸ್ಟ್ ಕ್ಯಾರೆಕ್ಟರು ಬ್ಲ್ಯಾಂಕ್ ಆಗಿರುತ್ತೆ. ಓಕೆನಾ? ಇದು ಟ್ಯೂರಿಂಗ್ ಮಿಷಿನ್ದು ಒಂದು ಕಂಡೀಷನ್. ಇದು ಡೆಫಿನೇಷನ್ ಆಫ್ ಟ್ಯೂರಿಂಗ್ ಮಿಷಿನ್ನ ಕೇಳಿದ್ರೆ ನೀವು ಇಷ್ಟನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆನಾ? ಇವಾಗ
ಟ್ಯೂರಿಂಗ್ ಮಿಷಿನ್ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ನೋಡೋಣ. ಆಲ್ರೆಡಿ ನಾನು ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಹೋಗಿ ವಾಚ್ ಮಾಡಿ. ಸೊ ದಟ್ ನಿಮಗೆ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇವಾಗ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ? ಕ್ವಶನ್ಗೆ ಫಸ್ಟ್ ಎಕ್ಸಾಂಪಲ್ ನಾನು ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ತಾ ಇರೋದು. ಓಕೆನಾ? ಇದಕ್ಕೆ ಏನೇನು ಬರಿಬೇಕು ಅಂದರೆ ನೋಟೇಷನ್ಸ್ ಗೊತ್ತು ಅಲ್ವಾ, ಟ್ರಾನ್ಸಿಷನ್ ಡಯಾಗ್ರಾಮು, ಟ್ರಾನ್ಸಿಷನ್ ಟೇಬಲು, ಇನ್ಸ್ಟ್ಯಾಂಟಿನಿಯಸ್ ಡಿಸ್ಕ್ರಿಪ್ಷನ್ ಬರಿಬೇಕು ಮೇಯ್ನಾಗೆ. ಬಟ್ ಕ್ವೆಶನಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಟ್ರಾನ್ಸಿಷನ್ ಡಯಾಗ್ರಾಮ್ ಬರಿಬೇಕಾ ಇಲ್ಲ ಟ್ರಾನ್ಸಿಷನ್ ಟೇಬಲ್ ಬರಿಬೇಕಾ ಅಂತ. ನೀವು ಅದರಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನು ಮೆನ್ಷನ್ ಮಾಡಿ. ಓಕೆನಾ? ಇನ್ಸ್ಟ್ಯಾಂಟಿನಿಯಸ್ ಡಿಸ್ಕ್ರಿಪ್ಷನ್ನು ಅಷ್ಟೇ, ಅವ್ರು ಏನಾದರೂ ಕ್ವೆಶನಲ್ಲಿ ಮೆನ್ಷನ್ ಮಾಡಿದರೆ ಅಷ್ಟೇ ಸಾಲ್ವ್ ಮಾಡಿ ಬರೀರಿ, ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬಿಡಿ. ಓಕೆನಾ? ಈ ಕ್ವೆಶನ್ ನೋಡಿ, ಡಿಸೈನ್ ಎ ಟ್ಯೂರಿಂಗ್ ಮಿಷಿನ್ ಟು ಅಕ್ಸೆಪ್ಟ್ ದ ಲ್ಯಾಂಗ್ವೇಜ್. ಈ ಲ್ಯಾಂಗ್ವೇಜ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಟ್ಯೂರಿಂಗ್ ಮಿಷಿನ್ನ ಡಿಸೈನ್ ಮಾಡಬೇಕು. ಡ್ರಾ ದ ಟ್ರಾನ್ಸಿಷನ್ ಡಯಾಗ್ರಾಮ್ ಆ್ಯಂಡ್ ಶೋ ದ ಮೂವ್ಸ್ ಫಾರ್ ದ ಸ್ಟ್ರಿಂಗ್ AABBCC. ಅಂದರೆ AABBCC ಈ ಸ್ಟ್ರಿಂಗ್ಸು ಹೆಂಗೆ ಮೂವ್ ಆಗುತ್ತೆ ಅನ್ನೋದನ್ನ ತೋರಿಸ್ಬೇಕಾಗುತ್ತೆ. ಓಕೆನಾ? ಫಸ್ಟ್ ಇವಾಗ ಲ್ಯಾಂಗ್ವೇಜ್ ನೋಡಿ ಏನು ಕೊಟ್ಟಿದ್ದಾರೆ, A⁴n B⁴n C⁴n ಸಚ್ ದಟ್ n ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1. ಅಂದರೆ ಏನು, n ವ್ಯಾಲ್ಯೂ ಸ್ಟಾರ್ಟ್ ಆಗೋದು ಎಲ್ಲಿಂದ, 1ಇಂದ ಸ್ಟಾರ್ಟ್ ಆಗುತ್ತೆ. ನಂಬರ್ ಆಫ್ A's ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ B's ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ C's ಅಲ್ವಾ. ಕ್ವಶನ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದಕ್ಕೆ ಲ್ಯಾಂಗ್ವೇಜ್ ಬರೆಯೋಣ ಹೆಂಗೆ ಬರುತ್ತೆ ಅಂತ. 1 ಅಂತ ಕನ್ಸಿಡರ್ ಮಾಡಿದ್ರೆ n ವ್ಯಾಲ್ಯೂ ಏನಾಗುತ್ತೆ, ABC ಆಗುತ್ತೆ. 2 ಅಂತ ಕನ್ಸಿಡರ್ ಮಾಡಿದರೆ AABBCC ಆಗುತ್ತೆ. 3 ಅಂತ ಕನ್ಸಿಡರ್ ಮಾಡಿದ್ರೆ AAA BBB CCC. ಇದು ಲ್ಯಾಂಗ್ವೇಜ್ ಅಲ್ವಾ. ಅವರು ಈ ಕ್ವೆಶನಲ್ಲಿ ಆಲ್ರೆಡಿ ಸ್ಟ್ರಿಂಗ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದೇ ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿಕೊಂಡು ನಾವು ಟ್ಯೂರಿಂಗ್ ಮಿಷಿನ್ನ ಡಿಸೈನ್ ಮಾಡ್ಬೋದು. ಓಕೆನಾ? ನಾನು ಇವಾಗ ಇದೇ ಸ್ಟ್ರಿಂಗ್ನ ಕನ್ಸಿಡರ್ ಮಾಡ್ತೀನಿ, AABBCC. ಓಕೆನಾ? ಇದರಲ್ಲಿ ಏನು ಹಾಕೋಣ, ಟ್ರಾನ್ಸಿಷನ್ ಟೇಬಲ್ನ ಹಾಕ್ಬೇಕಲ್ವಾ. ಟ್ರಾನ್ಸಿಷನ್ ಟೇಬಲ್ಗೆ ಯಾವ್ಯಾವ ಇನ್ಪುಟ್ ಇದೆ, A B C. ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ 3 ವೇರಿಯೇಬಲ್ಸ್ನ ಕನ್ಸಿಡರ್ ಮಾಡಬೇಕು. ನಾನಿಲ್ಲಿ XYZ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ? X Y ಆ್ಯಂಡ್ Z. ಲಾಸ್ಟಲ್ಲಿ ಟ್ಯೂರಿಂಗ್ ಮಿಷಿನಲ್ಲಿ ಏನು ವ್ಯಾಲ್ಯೂ ಇರುತ್ತೆ, ಬ್ಲ್ಯಾಂಕ್ ಇರುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದೇನು ಇನ್ಪುಟ್ ವ್ಯಾಲ್ಯೂಸು. ಈ ಸೈಡ್ ಏನು ಬರೀಬೇಕು, ಸ್ಟೇಟ್ಸ್ನ ಬರ್ಕೊತಾ ಹೋಗಬೇಕು. ಫಸ್ಟ್ ಇನಿಷಿಯಲ್ ಸ್ಟೇಟ್ ಏನಿರುತ್ತೆ, Q0 ಸ್ಟೇಟ್ ಇರುತ್ತೆ. ಓಕೆನಾ? ಇವಾಗ ಟೇಪ್ನ ಕನ್ಸಿಡರ್ ಮಾಡಿ ಇದಕ್ಕೆ ಸಾಲ್ವ್ ಮಾಡ್ತಾ ಹೋಗೋಣ. ಟೇಪ್ ಇದನ್ನು ಕರೆಕ್ಟ್ ಆರ್ಡರಲ್ಲೇ ಬರ್ಕೊಂಡು ಹೋಗಿ. ಸೊ ಇನ್ಸ್ಟ್ಯಾಂಟಿನಿಯಸ್ ಡಿಸ್ಕ್ರಿಪ್ಷನ್ ಬರಿಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ. ಫಸ್ಟ್ ಏನೇನು ಇನ್ಪುಟ್ ಇದೆ ಬರ್ಕೊಳ್ಳೋಣ, AABBCC. ಓಕೆನಾ? ಲಾಸ್ಟ್ ಇನ್ಪುಟ್ ಏನು ಬರುತ್ತೆ, ಬ್ಲ್ಯಾಂಕ್. Q0 ಆನ್ ಇನ್ಪುಟ್ A ಡಿಫೈನ್ ಆಗಿದೆಯಾ, Q0 ಆನ್ ಇನ್ಪುಟ್ A ನೋ ಡಿಫೈನ್ ಆಗಿಲ್ಲ. ಸೊ ನಾವಿವಾಗ ಇದನ್ನು ಡಿಫೈನ್ ಮಾಡಬೇಕು. Q0 ಆನ್ ಇನ್ಪುಟ್ A ಆದಾಗ ಏನು ಮಾಡಬೇಕು, ಒಂದು Aಗೆ ಒಂದು Bನ ಎನ್ಕೌಂಟರ್ ಮಾಡಬೇಕು ಆ್ಯಂಡ್ ಒಂದು Cನ ಎನ್ಕೌಂಟರ್ ಮಾಡಬೇಕಲ್ಲ. ಸೊ ಫಸ್ಟು ಒಂದು Aನ ಎನ್ಕೌಂಟರ್ ಮಾಡಬೇಕು. ಫಸ್ಟ್ Aನ ಎನ್ಕೌಂಟರ್ ಮಾಡಬೇಕಂದ್ರೆ Aನ ರೀಪ್ಲೇಸ್ ವಿತ್ X ಮಾಡಬೇಕು. ಓಕೆನಾ? ಆ್ಯಂಡ್ ಇದು ನೀವು ಇನ್ಪುಟ್ ಅಲ್ವಾ ಎನ್ಕೌಂಟರ್ ಆಗ್ತಿರೋದು A. ಸೊ ಸ್ಟೇಟ್ನ ಏನು ಮಾಡಬೇಕು, ಚೇಂಜ್ ಮಾಡಬೇಕು. Q1 ಸ್ಟೇಟಿಗೆ ಚೇಂಜ್ ಮಾಡಿ A ಈಸ್ ರಿಪ್ಲೇಸ್ಡ್ ವಿತ್ X ಆ್ಯಂಡ್ ಮೂವಿಂಗ್ ರೈಟ್ ಸೈಡ್. ರೈಟ್ ಸೈಡ್ ಏನಕ್ಕೆ ಮೂವ್ ಮಾಡ್ತಾ ಇದ್ದೀವಿ, ರೀಡ್ ರೈಟ್ ಹೆಡ್ನ ಅಂದರೆ ನೆಕ್ಸ್ಟ್ ಇವಾಗ B ಮತ್ತು Cನ ಫೈಂಡ್ ಮಾಡಬೇಕು ಫಾರ್ 1A. ಓಕೆನಾ? ಇವಾಗ ಯಾವ್ದು ಸ್ಟೇಟಿಗೆ ಚೇಂಜ್ ಆಗಿದೆ, Q1 ಸ್ಟೇಟಿಗೆ ಚೇಂಜ್ ಆಗಿದೆ. ನೆಕ್ಸ್ಟ್ ಇದನ್ನು ಶೋ ಮಾಡೋಣ ಟೇಪಲ್ಲಿ, ಬಿಕಾಸ್ ಅವರು ತೋರಿಸಿದ್ದಾರೆ, ಹೇಳಿದ್ದಾರೆ ಕ್ವೆಶನಲ್ಲಿ ಶೋ ದ ಮೂವ್ಸ್ ಫಾರ್ ದ ಸ್ಟ್ರಿಂಗ್ ಅಂತ. ಸೊ A ಈಸ್ ರಿಪ್ಲೇಸ್ಡ್ ವಿತ್ X ಆಗಿದೆ, A B B C C B. ಇವಾಗ ಎಲ್ಲಿದೆ ರೀಡ್ ರೈಟ್ ಹೆಡ್ಡು, ಇಲ್ಲಿದೆ Q0. ಆನ್ A ಅಲ್ಲ, Q1 ಸ್ಟೇಟ್ ಅಲ್ವಾ, ಸ್ಟೇಟ್ ಚೇಂಜ್ ಆಗಿದೆ. ಓಕೆನಾ? Q1 ಆನ್ A ಏನು ಮಾಡಬೇಕು ನೋಡಿ, ಡಿಫೈನ್ ಆಗಿದೆಯಾ, ನೋ ಡಿಫೈನ್ ಆಗಿಲ್ಲ, ನಾವು ಡಿಫೈನ್ ಮಾಡಬೇಕು. ಇವಾಗ Q1 ಆನ್ A ಏನು ಮಾಡಬೇಕು, ಇವಾಗ ಆಲ್ರೆಡಿ ಒಂದು A ಎನ್ಕೌಂಟರ್ ಆಗಿದೆ. 1Aಗೆ ಫಸ್ಟು 1Bನ ಎನ್ಕೌಂಟರ್ ಮಾಡಬೇಕು, ಆಮೇಲೆ 1Cನ ಎನ್ಕೌಂಟರ್ ಮಾಡಬೇಕಲ್ವಾ. ಸೊ B ಎನ್ಕೌಂಟರ್ ಆಗೋವರೆಗೂ ಏನು ಮಾಡಬೇಕು, ಜಸ್ಟ್ ರೈಟ್ ಸೈಡಿಗೆ ಮೂವ್ ಮಾಡಬೇಕು. ಸೊ Q1 ಸ್ಟೇಟಲ್ಲೇ ಇರುತ್ತೆ, A ಆಗೇ ಇರುತ್ತೆ, ಜಸ್ಟ್ ರೈಟಿಂಗ್ ಮೂವ್ ಆಗುತ್ತೆ. ಓಕೆನಾ? ಸೊ ಟೇಪಲ್ಲಿ ರೀಡ್ ರೈಟ್ ಹೆಡ್ ಏನಾಗುತ್ತೆ,
ರೈಟಿಗೆ ಮೂವ್ ಆಗುತ್ತೆ. ಇವಾಗ Q1 ಆನ್ ಬಿ ಇನ್ಪುಟ್, Q1 ಆನ್ ಬಿ ಇನ್ಪುಟ್ ಡಿಫೈನ್ ಆಗಿದೆಯಾ? ನೋ, ಡಿಫೈನ್ ಆಗಿಲ್ಲ. ನಾವು ಇವಾಗ ಡಿಫೈನ್ ಮಾಡಬೇಕು. ಓಕೆನಾ? ಬಿ ಇನ್ಪುಟ್ ಅನ್ನೋದು ನೀವು ಇನ್ಪುಟ್ ಎನ್ಕೌಂಟರ್ ಆಗ್ತಾ ಇರೋದು. ಸೊ ಏನು ಮಾಡಬೇಕು? ಸ್ಟೇಟ್ನ ಚೇಂಜ್ ಮಾಡಬೇಕು. Q1ಇಂದ Q2 ಸ್ಟೇಟಿಗೆ ಚೇಂಜ್ ಮಾಡೋಣ. ಆ್ಯಂಡ್ 1Aಗೆ 1Bನ ಎನ್ಕೌಂಟರ್ ಮಾಡಬೇಕು. ಸೊ ಬಿನ ರಿಪ್ಲೇಸ್ ವಿತ್ Y ಮಾಡೋಣ. ನೆಕ್ಸ್ಟ್ ರೈಟಿಗೆ ಮೂವ್ ಮಾಡೋಣ. ರೈಟಿಗೆ ಏನಕ್ಕೆ ಮೂವ್ ಮಾಡ್ತಾಯಿದ್ದೀವಿ? ಇನ್ನು ನಾವು ಒಂದು ಸಿನ ಫೈಂಡ್ ಮಾಡಬೇಕು. ಸೊ ಓಕೆನಾ? ಬಿ ಈಸ್ ರಿಪ್ಲೇಸ್ಡ್ ವಿತ್ ವೈ ಆಗುತ್ತೆ. ಬಿ ಸಿ ಸಿ ಬಿ. ರೀಡ್ ರೈಟೆಡ್ಡು ರೈಟಿಂಗ್ ಮೂವ್ ಆಗಿದೆ ಆ್ಯಂಡ್ ಸ್ಟೇಟ್ ಎಲ್ಲಿಗೆ ಚೇಂಜ್ ಆಗಿದೆ? Q2 ಸ್ಟೇಟಿಗೆ ಚೇಂಜ್ ಆಗಿದೆ. ಓಕೆನಾ? ಇವಾಗ ನೆಕ್ಸ್ಟ್ Q2 ಈಸ್ ದ ನ್ಯೂ ಸ್ಟೇಟ್. Q2 ಆನ್ ಇನ್ಪುಟ್ ಬಿ ಡಿಫೈನ್ ಮಾಡಿದ್ದೀವ? ನೋ, ಡಿಫೈನ್ ಮಾಡಿಲ್ಲ. ಸೊ ಬಿ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ಪುಟ್ ಆಗಿರೋದ್ರಿಂದ ಸ್ಟೇಟ್ನ ಚೇಂಜ್ ಮಾಡೋಂಗಿಲ್ಲ. ಸೊ Q2 ಅಲ್ಲೇ ಇರುತ್ತೆ. Q2 ಆನ್ ಇನ್ಪುಟ್ ಬಿ ಏನು ಮಾಡಬೇಕು ನಾವು? ಒಂದು ಬಿ ಆಲ್ರೆಡಿ ಎನ್ಕೌಂಟರ್ ಆಗಿದೆ ಒಂದು ಎಗೆ. ಇವಾಗ ನಾವು ಸಿ ಫೈಂಡ್ ಮಾಡೋವರೆಗೂ ಜಸ್ಟ್ ರೈಟಿಂಗ್ ಮೂವ್ ಮಾಡಬೇಕು. ಸೊ ಬಿ ಆಗೇ ಇರುತ್ತೆ, ಜಸ್ಟ್ ರೈಟಿಂಗ್ ಮೂವ್ ಮಾಡಬೇಕು. ಓಕೆನಾ? ಇದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡೋಣ ಹೆಂಗೆ ಅಂತ. ಇಲ್ಲಿಗೆ ರೀಡ್ ರೈಟ್ ಹೆಡ್ಡು ಮೂವ್ ಆಗಿದೆ. ದಟ್ ಈಸ್ Q2 ಸ್ಟೇಟಲ್ಲೇ ಇದೆ. ಓಕೆನಾ? Q2 ಆನ್ ಇನ್ಪುಟ್ ಸಿ ಏನು ಮಾಡಬೇಕು? Q2 ಆನ್ ಇನ್ಪುಟ್ ಸಿ ಡಿಫೈನ್ ಆಗಿದೆಯಾ? ನೋ, ಡಿಫೈನ್ ಆಗಿಲ್ಲ. ಇವಾಗ ನಾವು ಅದನ್ನು ಡಿಫೈನ್ ಮಾಡಬೇಕು. ಒಂದು ಎಗೆ ಒಂದು ಬಿನ ಎನ್ಕೌಂಟರ್ ಮಾಡಿ ಆಯಿತು. ಇವಾಗ ಒಂದು ಸಿನ ಎನ್ಕೌಂಟರ್ ಮಾಡಬೇಕಲ್ವಾ? ಸಿನ ಎನ್ಕೌಂಟರ್ ಮಾಡಬೇಕಾದ್ರೆ ಏನು ಮಾಡಬೇಕು? ಸ್ಟೇಟ್ನ ಚೇಂಜ್ ಮಾಡಬೇಕು. ಸೊ Q3ಗೆ ಸ್ಟೇಟ್ನ ಚೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಿನ ರಿಪ್ಲೇಸ್ ವಿತ್ ಝೆಡ್ ಮಾಡಿ ಅಗೇನ್ ಲೆಫ್ಟಿಗೆ ಮೂವ್ ಮಾಡಬೇಕು. ಇವಾಗ ಲೆಫ್ಟಿಗೆ ಏನಕ್ಕೆ ಮೂವ್ ಮಾಡಬೇಕು? ಒಂದು ಎಗೆ 1B 1C ಕಂಪ್ಲೀಟ್ ಆಯಿತು. ಮತ್ತೆ ಏನ ಫೈಂಡ್ ಮಾಡಬೇಕು ನಾವು? ಸೊ ಅದಕ್ಕೆ ಲೆಫ್ಟಿಗೆ ಮೂವ್ ಮಾಡ್ತಿದ್ದೀವಿ. ಓಕೆನಾ? ಸೊ ನಾನು ಹೆಂಗೆ ರಿಪ್ರೆಸೆಂಟ್ ಮಾಡೋದು ನೋಡಿ. ಎಕ್ಸ್ ಎ ವೈ ಬಿ ಸಿ ಈಸ್ ರಿಪ್ಲೇಸ್ಡ್ ವಿತ್ ಝೆಡ್. ಸಿ ಬಿ ಲೆಫ್ಟಿಗೆ ಮೂವ್ ಆಗಿದೆ. ಸ್ಟೇಟ್ ಎಲ್ಲಿಗೆ ಚೇಂಜ್ ಆಗಿದೆ? Q3ಗೆ ಚೇಂಜ್ ಆಗಿದೆ. ಓಕೆನಾ? ಇವಾಗ Q3 ಆನ್ ಇನ್ಪುಟ್ ಬಿ. Q3 ಅನ್ನೋದು ನ್ಯೂ ಸ್ಟೇಟು. Q3 ಆನ್ ಇನ್ಪುಟ್ ಬಿ ಡಿಫೈನ್ ಮಾಡಿದ್ದೀವಾ? ನೋ, ಡಿಫೈನ್ ಮಾಡಿಲ್ಲ. ಇದನ್ನು ಡಿಫೈನ್ ಮಾಡಬೇಕು. ಇವಾಗ Q3 ಆನ್ ಇನ್ಪುಟ್ ಬಿ ಏನು ಮಾಡಬೇಕು? ಅಂಟಿಲ್ ನಾವು ಏನ ಫೈಂಡ್ ಮಾಡೋವರೆಗೂ ಫಸ್ಟು ಲೆಫ್ಟಿಗೆ ಮೂವ್ ಮಾಡಬೇಕು. ಸ್ಟೇಟ್ ಅದೇ ಸ್ಟೇಟಲ್ಲಿರುತ್ತೆ. ಸೊ Q3 ಬಿ ಇರುತ್ತೆ, ಲೆಫ್ಟಿಗೆ ಮೂವ್ ಮಾಡಬೇಕು. ಓಕೆನಾ? ವೈ Q3 ಇಲ್ಲಿಗೆ ಬರುತ್ತೆ. ಇಲ್ಲಿ ಏನೂ ರಿಪ್ಲೇಸ್ ಮಾಡಿಲ್ಲ ನಾವು. ಆನ್ ವೈ ಡಿಫೈನ್ ಆಗಿದೆಯಾ? ನೋ, ಡಿಫೈನ್ ಆಗಿಲ್ಲ. ಜಸ್ಟ್ ಇವಾಗ ಡಿಫೈನ್ ಮಾಡಬೇಕು ನಾವು Q3 ಆನ್ ವೈನ. ಓಕೆನಾ? ನಾವು ಇವಾಗ ಏನು ಮಾಡಬೇಕು? ಏನ ಫೈಂಡ್ ಮಾಡೋವರೆಗೂ ಜಸ್ಟ್ ಲೆಫ್ಟಿಗೆ ಮೂವ್ ಮಾಡಬೇಕಲ್ವಾ? ಸೊ Q3 ಸ್ಟೇಟಲ್ಲೇ ಇರುತ್ತೆ, ವೈ ಆಗೇ ಇರುತ್ತೆ, ಜಸ್ಟ್ ಲೆಫ್ಟಿಗೆ ಮೂವ್ ಮಾಡ್ತೀವಿ. ಇಲ್ಲಿ ಏನು ವ್ಯಾಲ್ಯೂಸ್ ಚೇಂಜ್ ಆಗಿಲ್ಲ, ಜಸ್ಟ್ ರೀಡ್ ರೈಟ್ ಹೆಡ್ಡು ಲೆಫ್ಟಿಗೆ ಮೂವ್ ಆಗಿದೆ. ಓಕೆನಾ? Q3 ಆನ್ ಎ ಬಂದಾಗ ಏನು ಮಾಡಬೇಕು ನೋಡಿ? Q3 ಆನ್ ಎ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ದೀವ? ನೋ, ಡಿಫೈನ್ ಮಾಡಿಲ್ಲ. ಇವಾಗ ಎ ಎನ್ಕೌಂಟರ್ ಆಗಿದೆ ನಮಗೆ. ಬಟ್ ಇದಕ್ಕೂ ಮುಂಚೆ ಎ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಲ್ವಾ? ಸೊ Q3 ಸ್ಟೇಟಲ್ಲೇ ಎ ಆಗಿ ಇದ್ದು ಲೆಫ್ಟಿಗೆ ಮೂವ್ ಆಗುತ್ತೆ. ಎಕ್ಸ್ ಎ ವೈ ಬಿ ಝೆಡ್ ಸಿ ಬಿ. ಓಕೆನಾ? Q3 ಆನ್ ಎಕ್ಸ್. Q3 ಆನ್ ಎಕ್ಸ್ ಡಿಫೈನ್ ಮಾಡಿದ್ದೀವ? ನೋ, ಡಿಫೈನ್ ಮಾಡಿಲ್ಲ. ಇವಾಗ ಡಿಫೈನ್ ಮಾಡಬೇಕು ನಾವು. Q3 ಆನ್ ಎಕ್ಸ್ ಎನ್ಕೌಂಟರ್ ಆದಾಗ ಏನು? ಇನ್ನು ನಂಬರ್ ಆಫ್ ಏಸ್ ಹಿಂದೆ ಇಲ್ಲ ಅಂತ ಅರ್ಥ. ಓಕೆನಾ? ಇವಾಗ ಏನು ಮಾಡಬೇಕು ನಾವು? ಸ್ಟೇಟ್ನ ಚೇಂಜ್ ಮಾಡಬೇಕು. ಎಲ್ಲಿಗೆ ಚೇಂಜ್ ಮಾಡಬೇಕು? Q0 ಸ್ಟೇಟಿಗೆ ಚೇಂಜ್ ಮಾಡಬೇಕು. ಯಾಕೆ ಅಂದರೆ ಏನ ರಿಪ್ಲೇಸ್ ಮಾಡೋದು ಯಾವುದು? Q0 ಸ್ಟೇಟೇ ಅಲ್ವಾ? ಸೊ Q3 ಆನ್ ಎಕ್ಸ್ Q0 ಸ್ಟೇಟಿಗೆ ಚೇಂಜ್ ಮಾಡ್ತೀವಿ. ಬೈ ಕೀಪಿಂಗ್ ಎಕ್ಸ್ ಆಸ್ ಇಟ್ ಈಸ್ ರೈಟ್ ಸೈಡಿಗೆ ಮೂವ್ ಮಾಡ್ತೀವಿ. ಓಕೆನಾ? ಎಕ್ಸ್ ಇಲ್ಲಿಗೆ ಬರುತ್ತೆ, ರೀಡ್ ರೈಟ್ ಹೆಡ್ಡು Q0 ಸ್ಟೇಟಿಗೆ ಹೋಗಿದೆ. Q0 ಆನ್ ಎ ಏನು ಮಾಡಬೇಕು ನೋಡಿ? ಆಲ್ರೆಡಿ ಡಿಫೈನ್ ಆಗಿದೆ. Q1 ಸ್ಟೇಟಿಗೆ ಚೇಂಜ್ ಮಾಡಬೇಕು, ಎಕ್ಸ್ನ ರೀಪ್ಲೇಸ್ ಮಾಡಬೇಕು ಆ್ಯಂಡ್ ರೈಟಿಂಗ್ ಮೂವ್ ಮಾಡಬೇಕು.
ಎಕ್ಸ್, ಎ ಇಸ್ ರಿಪ್ಲೇಸ್ಡ್ ವಿತ್ ಎಕ್ಸ್, ವೈ ಹಂಗೆ ಇದೆ, ಬಿ, ಝೆಡ್, ಸಿ, ಬಿ, ರೈಟ್ ಸೈಡಿಗೆ ಮೂವ್ ಮಾಡಿದ್ದೀವಿ. ಸ್ಟೇಟ್ ಎಲ್ಲಿಗೆ ಚೇಂಜ್ ಆಗಿದೆ? Q1 ಸ್ಟೇಟಿಗೆ ಚೇಂಜ್ ಆಗಿದೆ. ನೆಕ್ಸ್ಟ್ Q1 ಆನ್ ವೈ ಏನು ಮಾಡಬೇಕು? Q1 ಆನ್ ವೈ Q1 ಸ್ಟೇಟಲ್ಲೇ ಇಡಬೇಕು. ವೈ ಆಗೇ ಇರುತ್ತೆ, ರೈಟ್ ಸೈಡಿಗೆ ಮೂವ್ ಮಾಡಬೇಕು. ಯಾಕಂದರೆ ಇವಾಗ ಇನ್ನೊಂದು ಎಗೆ ಇನ್ನೊಂದು ಬಿನ ನಾವು ಎನ್ಕೌಂಟರ್ ಮಾಡಬೇಕು. ಓಕೆನಾ? ಸೊ ಎಕ್ಸ್, ಎಕ್ಸ್, ವೈ, ಬಿ, ಝೆಡ್, ಸಿ, ಬಿ ಇಲ್ಲಿಗೆ ಬರುತ್ತೆ. Q1 ಆನ್ ಬಿ ಡಿಫೈನ್ ಆಗಿದೆಯಾ? ನೋಡಿ, ಡಿಫೈನ್ ಆಗಿದೆ. ಸ್ಟೇಟ್ Q2 ಚೇಂಜ್ ಆಗಿ ರೀಪ್ಲೇಸಿಂಗ್ ವಿತ್ ವೈ ಮಾಡಬೇಕು, ಅಗೇನ್ ರೈಟಿಂಗ್ ಮೂವ್ ಮಾಡಬೇಕು. ಓಕೆನಾ? ಸೊ ಎಕ್ಸ್, ಎಕ್ಸ್, ವೈ, ಬಿನ ಎಂತ್ರಿಂದ ರಿಪ್ಲೇಸ್ ಮಾಡಬೇಕು? ವೈಯಿಂದ ರಿಪ್ಲೇಸ್ ಮಾಡಬೇಕು. ಝೆಡ್ ಹಂಗೆ ಇರುತ್ತೆ, ಸಿ ಹಂಗೆ ಇರುತ್ತೆ, ಬಿ ಹಂಗೆ ಇರುತ್ತೆ. Q1 ಆನ್ ಬಿ Q2 ಸ್ಟೇಟಿಗೆ ಚೇಂಜ್ ಮಾಡಬೇಕು, ವೈಯಿಂದ ರಿಪ್ಲೇಸ್ ಮಾಡಬೇಕು, ರೈಟ್ ಸೈಡಿಗೆ ಮೂವ್ ಮಾಡಬೇಕು. ಸೊ ಇಲ್ಲಿಗೆ ಬರುತ್ತೆ ರೀಡ್ ರೈಟೆಡ್ಡು Q2 ಸ್ಟೇಟಿಗೆ. ಓಕೆನಾ? Q2 ಆನ್ ಝೆಡ್ ಏನು ಮಾಡಬೇಕು? Q2 ಆನ್ ಝೆಡ್ಡು ಡಿಫೈನ್ ಮಾಡಿದ್ದೀವ? ನೋ, ಡಿಫೈನ್ ಮಾಡಿಲ್ಲ. ಡಿಫೈನ್ ಮಾಡಬೇಕು. ಇವಾಗೇನು, ಸೆಕೆಂಡ್ ಎಗೆ ಸೆಕೆಂಡ್ ಬಿ ಎನ್ಕೌಂಟರ್ ಆಗಿ ಆಯಿತು, ಸೆಕೆಂಡ್ ಸಿ ಎನ್ಕೌಂಟರ್ ಆಗಬೇಕು. ಸೊ ರೈಟಿಂಗ್ ಮೂವ್ ಮಾಡಬೇಕು ಸೇಮ್ ಸ್ಟೇಟಲ್ಲಿ. ಓಕೆನಾ? Q2ನೇ ಇರುತ್ತೆ, ಝೆಡ್ ಹಂಗೆ ಇರುತ್ತೆ, ಜಸ್ಟ್ ರೈಟಿಗೆ ರೀಡ್ ರೈಟೆಡ್ನ ಮೂವ್ ಮಾಡಬೇಕು. ಸೊ ಇಲ್ಲಿಗೆ ಬರುತ್ತೆ. ಓಕೆನಾ? ಇವಾಗ Q2 ಆನ್ ಸಿ Q2 ಆನ್ ಸಿ ಡಿಫೈನ್ ಆಗಿದೆ? ಎಸ್, ಡಿಫೈನ್ ಆಗಿದೆ. ಏನಾಗ್ತಿದೆ? Q3 ಸ್ಟೇಟಿಗೆ ಚೇಂಜ್ ಆಗಿ ಝೆಡ್ಡಿಂದ ರೀಪ್ಲೇಸ್ ಆಗಿ ಲೆಫ್ಟಿಗೆ ಬರ್ತಿದೆ ರೀಡ್ ರೈಟೆಡ್ಡು. ಸೊ ಎಕ್ಸ್, ಎಕ್ಸ್, ವೈ, ವೈ, ಝೆಡ್, ಸಿ ಈಸ್ ರಿಪ್ಲೇಸ್ಡ್ ವಿತ್ ಝೆಡ್, ಬಿ Q2 ಸ್ಟೇಟಿಂದ Q3 ಸ್ಟೇಟಿಗೆ ಚೇಂಜ್ ಆಗಿ ಲೆಫ್ಟಿಗೆ ರೀಡ್ ರೈಟೆಡ್ ಮೂವ್ ಆಗಿದೆ. Q3 ಆನ್ ಝೆಡ್ ಏನಾಗ್ತಿದೆ? ನಾವು ಡಿಫೈನ್ ಮಾಡಿಲ್ಲ, ಡಿಫೈನ್ ಮಾಡಬೇಕು. Q3 ಆನ್ ಝೆಡ್ ಆದಾಗ ಏನು ಮಾಡಬೇಕು? ನಾವಿನ್ನು ಎಕ್ಸ್ನ ಫೈಂಡ್ ಮಾಡೋವರೆಗೂ ಚೆಕ್ ಮಾಡಬೇಕು, ಹಿಂದೆಗೆ ಹೋಗಿ ಎ ವ್ಯಾಲ್ಯೂಸ್ ಇದೆಯಾ ಇಲ್ವಾ ಅಂತ. ಸೊ Q3 ಸ್ಟೇಟಲ್ಲೇ ಇರುತ್ತೆ, ಝೆಡ್ಡಾಗೆ ಇರುತ್ತೆ, ಜಸ್ಟ್ ಲೆಫ್ಟಿಗೆ ಮೂವ್ ಆಗುತ್ತೆ. ಓಕೆನಾ? Q3 ಆನ್ ವೈ ಡಿಫೈನ್ ಆಗಿದೆಯಾ ನೋಡಿ? ಎಸ್, ಡಿಫೈನ್ ಆಗಿದೆ. Q3 ಸ್ಟೇಟಲ್ಲೇ ಇರುತ್ತೆ, ವೈಯಲ್ಲೇ ಇರುತ್ತೆ, ಜಸ್ಟ್ ಲೆಫ್ಟಿಗೆ ರೀಡ್ ರೈಟೆಡ್ ಮೂವ್ ಆಗುತ್ತೆ. ಸೊ ಇಲ್ಲಿಗೆ ಬರುತ್ತೆ. ಓಕೆನಾ? ಅಗೇನ್ Q3 ಆನ್ ವೈ ಇದೆ. ಸೊ Q3 ಸ್ಟೇಟಲ್ಲೇ ವೈಯಾಗೆ ಇದ್ದು ಜಸ್ಟ್ ಲೆಫ್ಟಿಗೆ ಮೂವ್ ಆಗುತ್ತೆ ರೀಡ್ ರೈಟೆಡ್. ಓಕೆನಾ? ಇವಾಗ ನೆಕ್ಸ್ಟು ಎಲ್ಲಿಗೆ ಬಂದಿದೆ? ರೀಡ್ ರೈಟೆಡ್ಡು Q3 ಆನ್ ಎಕ್ಸಿಗೆ ಬಂದಿದೆ. Q3 ಆನ್ ಎಕ್ಸಿಗೆ ಬಂದಾಗ ಏನು ಮಾಡಬೇಕು? ನಾವು Q0 ಸ್ಟೇಟಿಗೆ ಚೇಂಜ್ ಮಾಡಬೇಕು. ಎಕ್ಸಲ್ಲೇ ಇರುತ್ತೆ, ಜಸ್ಟ್ ರೈಟಿಗೆ ಮೂವ್ ಮಾಡಬೇಕಂದ್ರೆ ನೆಕ್ಸ್ಟ್ ಯಾವುದು ವ್ಯಾಲ್ಯೂಸ್, ಎ ವ್ಯಾಲ್ಯೂಸ್ ಇಲ್ಲ ಅಂತ ಅರ್ಥ ಎಕ್ಸ್ ಎನ್ಕೌಂಟರ್ ಆದಾಗ. ಸೊ ರೈಟಿಗೆ ಮೂವ್ ಮಾಡ್ತಾ ಇದ್ದೀವಿ. ಸ್ಟೇಟು Q0ಗೆ ಚೇಂಜ್ ಆಗಿದೆ. ಓಕೆನಾ? ಇವಾಗ Q0 ಆನ್ ವೈ Q0 ಆನ್ ವೈ ಡಿಫೈನ್ ಮಾಡಿದ್ದೀವ? ನೋ, ಡಿಫೈನ್ ಮಾಡಿಲ್ಲ. Q0 ಆನ್ ವೈ ಬಂದಾಗ ಏನು ಮಾಡಬೇಕು? Q1 ಸ್ಟೇಟಿಗೆ ಚೇಂಜ್ ಮಾಡಬೇಕು ಬೈ ರಿಪ್ಲೇಸಿಂಗ್ ವೈ ವಿತ್ ವೈ. ಆರ್ ಇರುತ್ತೆ, ರೈಟ್ ಸೈಡಿಗೆ ಮೂವ್ ಮಾಡಬೇಕು. ಯಾಕಂದರೆ ವೈನ ಯಾವುದರಿಂದ ರಿಪ್ಲೇಸ್ ಮಾಡ್ತಾ ಇದ್ದೀವಿ? ಬಿನ. ನೆಕ್ಸ್ಟ್ ಬಿನ ಏನರಿಂದ ರಿಪ್ಲೇಸ್ ಮಾಡ್ತಿದ್ದೀವಿ? ವೈಯಿಂದ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಅದು ಎಲ್ಲಿ ರಿಪ್ಲೇಸ್ ಮಾಡ್ತಿದ್ದೀವಿ? ದಟ್ ಈಸ್ Q1 ಸ್ಟೇಟಲ್ಲಿ. ಸೊ ಬಿ ವ್ಯಾಲ್ಯೂ ಎನ್ಕೌಂಟರ್ ಆದರೆ Q1 ಸ್ಟೇಟ್ ಇರಬೇಕು. ಸೊ Q1 ಸ್ಟೇಟಿಗೆ ಚೇಂಜ್ ಮಾಡಿದ್ದೀವಿ. ಓಕೆನಾ? ಜಸ್ಟ್ ಮೂವಿಂಗ್ ರೈಟ್ ಸೈಡ್. Q1 ಆನ್ ವೈ ಇನ್ಪುಟ್ ಏನು ಮಾಡಬೇಕು? Q1 ಆನ್ ವೈ ಇನ್ಪುಟ್ Q1 ಸ್ಟೇಟಲ್ಲೇ ಇರುತ್ತೆ, ವೈಯಲ್ಲೇ ಇರುತ್ತೆ, ಜಸ್ಟ್ ರೈಟಿಗೆ ರೀಡ್ ರೈಟೆಡ್ಡು ಮೂವ್ ಆಗುತ್ತೆ.
ಓಕೆನಾ. Q1 ಆನ್ ಝೆಡ್ ಇನ್ಪುಟ್ ಏನು ಮಾಡಬೇಕು, Q1 ಆನ್ ಝೆಡ್ ಇನ್ಪುಟ್ ಏನು ಮಾಡಬೇಕು, ನಾವು ಇವಾಗ ಡಿಫೈನ್ ಮಾಡಬೇಕು. ಏನು ಮಾಡ್ತೀವಿ, ಸ್ಟೇಟ್ನ Q2 ಸ್ಟೇಟಿಗೆ ಚೇಂಜ್ ಮಾಡ್ತೀವಿ. ಯಾಕಂದರೆ ಸಿನ ಯಾವುದರಿಂದ ರಿಪ್ಲೇಸ್ ಮಾಡೋದು, ನಾವು ಝೆಡ್ಡಿಂದ ರಿಪ್ಲೇಸ್ ಮಾಡೋದು. ಅದು ಯಾವ ಸ್ಟೇಟಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀವಿ, ನಾವು Q2 ಸ್ಟೇಟಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀವಿ. ಸೊ Q2ಗೆ ಚೇಂಜ್ ಮಾಡಿಬಿಟ್ಟು ಮತ್ತು ಝೆಡ್ಡಾಗೆ ಇದ್ದು ರೈಟಿಗೆ ರೀಡ್ ರೈಟ್ ಐಟ್ನ ಮೂವ್ ಮಾಡಬೇಕು. ಓಕೆನಾ. ಸೊ ಎಕ್ಸ್ ಎಕ್ಸ್, ವೈ ವೈ, ಝೆಡ್ ಝೆಡ್, ಬಿ. ಓಕೆನಾ. Q2 ಆನ್ ಝೆಡ್ ಏನು ಮಾಡಬೇಕು, Q2 ಆನ್ ಝೆಡ್ Q2 ಸ್ಟೇಟಲ್ಲೇ ಇದೆ, ಝೆಡ್ ಆಗೇ ಇರಬೇಕು. ಜಸ್ಟ್ ರೈಟಿಗೆ ರೀಡ್ ರೈಟ್ ಐಟ್ನ ಮೂವ್ ಮಾಡಬೇಕು. ಇವಾಗ Q2 ಆನ್ ಬಿ ಇನ್ಪುಟ್ ಏನು ಮಾಡಬೇಕು, Q2 ಆನ್ ಬಿ ಇನ್ಪುಟ್ ಡಿಫೈನ್ ಆಗಿದೆಯಾ, ನೋ ಡಿಫೈನ್ ಆಗಿಲ್ಲ. ಬಿ ಇನ್ಪುಟ್ ಅನ್ನೋದು ನೀವು ಇನ್ಪುಟ್ ಅಲ್ವಾ. ಸೊ ಸ್ಟೇಟ್ನ ಏನು ಮಾಡಬೇಕು, ಚೇಂಜ್ ಮಾಡಬೇಕು. Q4 ಸ್ಟೇಟಿಗೆ ಚೇಂಜ್ ಮಾಡ್ತಿದ್ದೀನಿ. ಸೊ ಫೈನಲ್ ಸ್ಟೇಟ್ ಇದು. ಆ್ಯಂಡ್ ಇನ್ಪುಟ್ಟು ಬಿ ಆಗೇ ಇರುತ್ತೆ, ಜಸ್ಟ್ ಮೂವಿಂಗ್ ರೈಟ್ ಸೈಡ್. ಬಿ ಎನ್ಕೌಂಟರ್ ಆದಮೇಲೆ ನಮ್ಮ ಇನ್ಪುಟ್ ಎಲ್ಲನೂ ಕಂಪ್ಲೀಟ್ ಆಗಿದೆ ಅಂತ, ಬ್ಲ್ಯಾಂಕ್ ಇನ್ಪುಟ್ಟು ಎನ್ಕೌಂಟರ್ ಆದಮೇಲೆ. ಸೊ ಈ ಬ್ಲ್ಯಾಂಕ್ ಆದಮೇಲೆ ನೆಕ್ಸ್ಟು ಎಷ್ಟು ಬ್ಲ್ಯಾಂಕ್ ವ್ಯಾಲ್ಯೂಸ್ ಆದರೂ ಇರ್ಬೋದು. ಓಕೆನಾ. ನೋಡಿ ಇವಾಗ ಹೆಂಗಾಗುತ್ತೆ ಇದು, ಎಕ್ಸ್ ಎಕ್ಸ್, ವೈ ವೈ, ಝೆಡ್ ಝೆಡ್, ಬಿ ಬಿ, ಇಲ್ಲಿಗೆ Q4 ಸ್ಟೇಟ್ ಆಗುತ್ತೆ. ಇವಾಗ Q4 ಸ್ಟೇಟ್ನ ನಾವು ಡಿಫೈನ್ ಮಾಡಬೇಕಲ್ವಾ. Q4 ಸ್ಟೇಟ್ ಆನ್ ಇನ್ಪುಟ್ ಬ್ಲ್ಯಾಂಕ್ ವ್ಯಾಲ್ಯೂನ ಡಿಫೈನ್ ಮಾಡಬೇಕು. ಓಕೆನಾ. Q4 ಸ್ಟೇಟ್ ಆನ್ ಇನ್ಪುಟ್ ಬ್ಲ್ಯಾಂಕ್ ವ್ಯಾಲ್ಯೂ ಅಂದರೆ ಏನು, Q4 ಸ್ಟೇಟಲ್ಲೇ ಇರುತ್ತೆ, ಬ್ಲ್ಯಾಂಕ್ ಬಿ ಆಗೇ ಇರುತ್ತೆ. ಜಸ್ಟ್ ರೈಟಿಗೆ ರೀಡ್ ರೈಟ್ ಐಟು ಮೂವ್ ಆಗ್ತಾ ಹೋಗುತ್ತೆ. ರೈಟಿಗೆ ಮೂವ್ ಆಗ್ತಾ ಹೋಗ್ಬೋದು, ಎಷ್ಟು ಬ್ಲ್ಯಾಂಕ್ ವ್ಯಾಲ್ಯೂಸ್ ಆದರೂ ಇರ್ಬೋದು. ಸೊ ಹೆಂಗೆ ವರ್ಕ್ ಆಗುತ್ತೆ ಇದು ಟ್ಯೂರಿಂಗ್ ಮಿಷಿನ್ ಅಂತ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ. ಇನ್ನೆಲ್ಲನೂ ಬ್ಲ್ಯಾಂಕ್ ಸ್ಪೇಸ್ ಮಾಡಬೇಕು, ಜಸ್ಟ್ ಬ್ಲ್ಯಾಂಕ್ ಸ್ಪೇಸ್. ಇದಕ್ಕೆ ನಾವಿವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ನ ಹೆಂಗೆ ಬರೆಯೋದು ಅಂತ ನೋಡೋಣ. ಮತ್ತು ಟ್ರಾನ್ಸಿಷನ್ ಡಯಾಗ್ರಾಮ್ನೇ ಡೈರೆಕ್ಟಾಗಿ ಬರೆಯೋಕ್ಕೆ ಬರುತ್ತೆ ಅಂದರೆ ಟ್ರಾನ್ಸಿಷನ್ ಟೇಬಲ್ನ ಏನು ಬರೆಯೋಕ್ಕೆ ಹೋಗ್ಬೇಡಿ. ಕ್ವಶನೇ ಟ್ರಾನ್ಸಿಷನ್ ಡಯಾಗ್ರಾಮ್ ಅಷ್ಟೇ ಕೇಳಿದರೆ ಜಸ್ಟ್ ಟ್ರಾನ್ಸಿಷನ್ ಡಯಾಗ್ರಾಮ್ನೇ ತೋರಿಸಿ. ಓಕೆನಾ. ಇಲ್ಲ ನಮಗೆ ಟ್ರಾನ್ಸಿಷನ್ ಟೇಬಲ್ನೇ ಬರೆಯೋದಕ್ಕೆ ಬರೋದು, ಟ್ರಾನ್ಸಿಷನ್ ಡಯಾಗ್ರಾಮ್ ಡೈರೆಕ್ಟಾಗಿ ಬರೆಯೋಕ್ಕೆ ಬರಲ್ಲ ಅಂದರೆ ಟ್ರಾನ್ಸಿಷನ್ ಟೇಬಲ್ನ ಬರ್ಕೊಂಡು ಡಯಾಗ್ರಾಮ್ನ ಬರ್ಕೊಳ್ಳಿ. ಓಕೆನಾ. ಇವಾಗ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರಿಬೇಕಲ್ವಾ. ಫಸ್ಟು ಇನಿಷಿಯಲ್ ಸ್ಟೇಟ್ ಯಾವುದು, Q0 is the initial state. ಓಕೆನಾ. Q0 is the initial state. ನಾನು ಈ ಮೂವ್ಸ್ನ ನೋಡಿಕೊಂಡೆ ಇಲ್ಲಿ ಡಯಾಗ್ರಾಮ್ನ ಬರಿತೀನಿ. ಸೊ ದಟ್ ಟ್ರಾನ್ಸಿಷನ್ ಟೇಬಲ್ ಇಲ್ದಲೆ ಹೆಂಗೆ ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆಯೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. Q0 ಆನ್ ಇನ್ಪುಟ್ ಎ ಏನು ಮಾಡಬೇಕು, ನಾವು ಆನ್ ಇನ್ಪುಟ್ ಎ ಸ್ಟೇಟ್ನ ಚೇಂಜ್ ಮಾಡಬೇಕು. ದಟ್ ಈಸ್ ಫಾರ್ Q1 ಸ್ಟೇಟಿಗೆ ಚೇಂಜ್ ಮಾಡಬೇಕು ಬೈ ರೀಪ್ಲೇಸಿಂಗ್ ಎ ವಿತ್ ಎಕ್ಸ್ ಬೈ ಮೂವಿಂಗ್ ರೈಟ್ ಸೈಡ್. ಓಕೆನಾ, ಗೊತ್ತಾಯ್ತಾ. ನೆಕ್ಸ್ಟ್ Q1 ಆನ್ ಇನ್ಪುಟ್ ಎ ಏನು ಮಾಡಬೇಕು, Q1 ಸ್ಟೇಟಲ್ಲೇ ಇರಬೇಕು, ಬಟ್ ರೈಟಿಗೆ ರೀಡ್ ರೈಟ್ ಐಡ್ನ ಮೂವ್ ಮಾಡಬೇಕು. ಸೊ ಎ ಇನ್ಪುಟ್ಟೇ ಇರುತ್ತೆ, ಜಸ್ಟ್ ರೈಟಿಗೆ ರೀಡ್ ರೈಟ್ ಐಡ್ನ ಮೂವ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೇಟಲ್ಲಿ Q1 ಆನ್ ಬಿ ಇನ್ಪುಟ್ ಅಂದರೆ ನೀವು ಇನ್ಪುಟ್ ಎನ್ಕೌಂಟರ್ ಆಗ್ತಿದೆ. ಸೊ ಸ್ಟೇಟ್ನ ನಾವು ಚೇಂಜ್ ಮಾಡಬೇಕು. ಸೊ Q2 ಸ್ಟೇಟಿಗೆ ಚೇಂಜ್ ಮಾಡ್ತಿದ್ದೀವಿ ಬೈ ರೀಪ್ಲೇಸಿಂಗ್ ಬಿ ವಿತ್ ವೈ ಮೂವಿಂಗ್ ರೈಟ್ ಸೈಡ್. ಓಕೆನಾ. ನೆಕ್ಸ್ಟ್ Q2 ಆನ್ ಬಿ ಇನ್ಪುಟ್ ಏನು ಮಾಡಬೇಕು, ಸೆಲ್ಫ್ ಟ್ರಾನ್ಸಿಷನ್ ಆಗುತ್ತೆ, ಬಿ ಆಗೇ ಇರುತ್ತೆ, ಜಸ್ಟ್ ರೈಟಿಂಗ್ ಮೂವ್ ಆಗುತ್ತೆ ಟು ಫೈಂಡ್ ದ ಸಿ ವ್ಯಾಲ್ಯೂಸ್. ನೆಕ್ಸ್ಟ್ Q2 ಆನ್ ಇನ್ಪುಟ್ ಸಿ ಏನು ಮಾಡಬೇಕು, ನಾವು ಸ್ಟೇಟ್ನ ಚೇಂಜ್ ಮಾಡಬೇಕು ಬೈ ರೀಪ್ಲೇಸಿಂಗ್ ಇಟ್ ವಿತ್ ಝೆಡ್. ಸಿ ಬೈ ರೀಪ್ಲೇಸಿಂಗ್ ಇಟ್ ವಿತ್ ಝೆಡ್ ಮೂವಿಂಗ್ ಲೆಫ್ಟ್ ಸೈಡ್, ಮತ್ತು ಲೆಫ್ಟಿಗೆ ಮೂವ್ ಮಾಡ್ತೀವಿ. ಓಕೆನಾ. ಇಲ್ಲಿಗೆ ಬಂತಲ್ವಾ. ಇವಾಗ Q3 ಆನ್ ಇನ್ಪುಟ್ ಬಿ ಏನು ಮಾಡಬೇಕು ನೋಡಿ. Q3 ಆನ್ ಇನ್ಪುಟ್ ಬಿ ಏನು ಮಾಡ್ತೀವಿ ನಾವು, ಅಂಟಿಲ್ ವಿ ಫೈಂಡ್ ಎ ಫೈಂಡ್ ಮಾಡೋವರೆಗೂ ಜಸ್ಟ್ ಲೆಫ್ಟಿಗೆ ಮೂವ್ ಮಾಡ್ತಾ ಇರ್ತೀವಿ. ಸೊ ಸೆಲ್ಫ್ ಟ್ರಾನ್ಸಿಷನ್ ಬಿ ಆಗೇ ಇರುತ್ತೆ, ಜಸ್ಟ್ ಲೆಫ್ಟಿಗೆ ಮೂವ್ ಮಾಡ್ತೀವಿ. ಓಕೆನಾ. ಇವಾಗ Q3 ಆನ್ ಇನ್ಪುಟ್ ವೈ ಏನು ಮಾಡಬೇಕು, ಸೇಮ್ ವೈ ಆಗೇ ಇರುತ್ತೆ, ಜಸ್ಟ್ ಲೆಫ್ಟಿಗೆ ಮೂವ್ ಮಾಡಬೇಕು. ಹಾಗೇನು Q3 ಆನ್ ಎ ಏನು ಮಾಡಬೇಕು, ಎ ಆಗೇ ಇರುತ್ತೆ, ಜಸ್ಟ್ ಲೆಫ್ಟಿಗೆ ಮೂವ್ ಮಾಡಬೇಕು. ನೆಕ್ಸ್ಟ್ Q3 ಆನ್ ಎಕ್ಸ್ ಏನು ಮಾಡಬೇಕು, ಸ್ಟೇಟ್ನ ಚೇಂಜ್ ಮಾಡಬೇಕು, ದಟ್ ಈಸ್ ಟು Q0 ಸ್ಟೇಟ್
by replacing x with x itself. ಸ್ಟೇಟ್ನ ಇಲ್ಲಿಗೆ ಚೇಂಜ್ ಮಾಡಿದ್ದೀವಿ, ಕ್ಯೂ ನಾಟ್ ಸ್ಟೇಟಿಗೆ ಚೇಂಜ್ ಮಾಡಿದ್ದೀವಿ ಬೈ ಮೂವಿಂಗ್ ರೈಟ್ ಸೈಡ್. ಓಕೆನಾ. ಇವಾಗ ಕ್ಯೂ ನಾಟ್ ಆನ್ ಇನ್ಪುಟ್ ಎ ಏನು ಮಾಡಿದ್ದೀವಿ, ಆಲ್ರೆಡಿ ಟ್ರಾನ್ಸಿಷನ್ ಡಯಾಗ್ರಾಮಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ Q1 ಆನ್ ವೈ ಬರಿಬೇಕಲ್ವಾ. Q1 ಆನ್ ವೈ ಏನಾಗ್ತಿದೆ, ವೈ ಆಗೇ ಇದೆ, ಜಸ್ಟ್ ಸ್ಟೇಟ್ ಚೇಂಜ್ ಆಗ್ತಿಲ್ಲ, ರೈಟಿಗೆ ಮೂವ್ ಆಗ್ತಿದೆ. ಸೊ ವೈ ಜಸ್ಟ್ ರೈಟಿಗೆ ಮೂವ್ ಆಗಿದೆ. ಓಕೆನಾ. Q1 ಆನ್ ಬಿ ಏನಾಗಿದೆ, ಸ್ಟೇಟ್ ಚೇಂಜ್ ಆಗಿದೆ, Q2 ಸ್ಟೇಟಿಗೆ ಹೋಗಿದೆ, ವೈಯಿಂದ ರಿಪ್ಲೇಸ್ ಆಗಿದೆ ಆ್ಯಂಡ್ ರೈಟಿಗೆ ಮೂವ್ ಆಗಿದೆ. ನೆಕ್ಸ್ಟ್ Q2 ಆನ್ ಝೆಡ್ ಏನಾಗಿದೆ, ಸ್ಟೇಟ್ ಅದೇ ಸ್ಟೇಟಲ್ಲಿ ಇರುತ್ತೆ, ಜಸ್ಟ್ ರೈಟಿಗೆ ಮೂವ್ ಆಗುತ್ತೆ. Q2 ಝೆಡ್ ಸೇಮ್ ಸ್ಟೇಟ್, ಜಸ್ಟ್ ರೈಟಿಗೆ ಮೂವ್ ಆಗ್ತಿದೆ. ಓಕೆನಾ. ನೆಕ್ಸ್ಟ್ Q2 ಆನ್ ಸಿ ಏನಾಗುತ್ತೆ, ಸ್ಟೇಟ್ ಚೇಂಜ್ ಆಗಿದೆ, ಝೆಡ್ಡಿಂದ ರಿಪ್ಲೇಸ್ ಆಗಿದೆ, ಲೆಫ್ಟಿಗೆ ಮೂವ್ ಆಗಿದೆ. Q3 ಆನ್ ಝೆಡ್ ಏನಾಗಿದೆ, ಝೆಡ್ ಆಗೇ ಇರುತ್ತೆ, ಜಸ್ಟ್ ಲೆಫ್ಟಿಗೆ ಮೂವ್ ಆಗಿದೆ. Q3 ಆನ್ ವೈ ಏನಾಗಿದೆ ನೋಡಿ, ಆಲ್ರೆಡಿ ಬರೆದಿದ್ದೀವಿ, ಸೊ ಬರೆಯೋ ಅವಶ್ಯಕತೆ ಇಲ್ಲ ಮತ್ತೆ. Q3 ಆನ್ ವೈ ಆಲ್ರೆಡಿ ಬರೆದಿದ್ದೀವಿ. Q3 ಆನ್ ಎಕ್ಸ್ ಬರೆದಿದ್ದೀವಿ. ನೆಕ್ಸ್ಟ್ Q0 ಆನ್ ವೈ ಬರೆದಿಲ್ಲ. Q0 ಆನ್ ವೈ ಇದ್ದಾಗ ಏನಾಗಬೇಕು, ಸೇಮ್ ಚೇಂಜ್ ಆಗಬೇಕು ಸ್ಟೇಟು, ವೈಯಲ್ಲೇ ಇರಬೇಕು, ಜಸ್ಟ್ ರೈಟಿಗೆ ಮೂವ್ ಆಗಬೇಕು. ಓಕೆನಾ. ನೆಕ್ಸ್ಟ್ Q1 ಆನ್ ವೈ ಬರೆದಿದ್ದೀವ, ಎಸ್ ರಿಟರ್ನ್. Q1 ಆನ್ ಝೆಡ್ ಬರೆದಿಲ್ಲ. Q1 ಆನ್ ಝೆಡ್ ಇದ್ದಾಗ ಏನಾಗಬೇಕು, ಸ್ಟೇಟ್ ಚೇಂಜ್ ಆಗಬೇಕು, ದಟ್ ಈಸ್ ಟು Q2 ಬೈ ಎಕ್ಸ್. ಝೆಡ್ಡಲ್ಲೇ ಇದ್ದು ಜಸ್ಟ್ ರೈಟಿಗೆ ಮೂವ್ ಆಗಬೇಕು. ಓಕೆನಾ. ನೆಕ್ಸ್ಟ್ Q2 ಆನ್ ಝೆಡ್ ಆಲ್ರೆಡಿ ಬರೆದಿದ್ದೀವಿ. Q2 ಆನ್ ಬಿ, Q2 ಆನ್ ಬ್ಲ್ಯಾಂಕ್ ವ್ಯಾಲ್ಯೂ ಬಂದಾಗ ಏನು ಮಾಡಬೇಕು, ಸ್ಟೇಟ್ನ ನಾವು Q4 ಸ್ಟೇಟಿಗೆ ಚೇಂಜ್ ಮಾಡಬೇಕು. ಬೈ ರೀಪ್ಲೇಸಿಂಗ್ ಬ್ಲ್ಯಾಂಕ್ ವಿತ್ ಬ್ಲ್ಯಾಕ್, ರೈಟಿಗೆ ಮೂವ್ ಮಾಡಿ. ಓಕೆನಾ. Q4 ಸ್ಟೇಟ್ ಈಸ್ ದ ಫೈನಲ್ ಸ್ಟೇಟ್. Q4 ಆನ್ ಬಿ ಏನು ಮಾಡಬೇಕು, ಸೆಲ್ಫ್ ತಗೋಬೇಕು, ಬಿ ಇನ್ಪುಟ್ ಬಿ ಆಗೇ ಇರುತ್ತೆ, ಜಸ್ಟ್ ರೈಟಿಗೆ ಮೂವ್ ಆಗುತ್ತೆ. ಓಕೆನಾ. ಇದು ಟ್ರಾನ್ಸಿಷನ್ ಡಯಾಗ್ರಾಮ್ ಇದಕ್ಕೆ. ಓಕೆನಾ. ಟ್ರಾನ್ಸಿಷನ್ ಡಯಾಗ್ರಾಮ್ ಹೆಂಗೆ ಬರ್ಕೊಂಡ್ವಿ, ಮೂವ್ಸ್ ಹೆಂಗೆ ಮಾಡಿದ್ವಿ ಆ್ಯಂಡ್ ಟ್ರಾನ್ಸಿಷನ್ ಟೇಬಲ್ನ ಹೆಂಗೆ ಬರ್ಕೊಂಡ್ವಿ ಅಂತ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಲ್ವಾ. ಇದಕ್ಕೆ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಹೆಂಗೆ ಬರೆಯೋದು ಅಂತ ಒಂದು 4 ಸ್ಟೆಪ್ನ ಬರೆದು ತೋರಿಸ್ತೀನಿ. ಓಕೆನಾ. ಫಸ್ಟ್ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ದು ಸಿಂಬಲ್ ಇದು. ಓಕೆನಾ. ಫಸ್ಟ್ ಏನಿದೆ, Q0 ಎ ಬಿ ಬಿ ಸಿ ಸಿ ಬಿ ಬಿ ಸಿ ಸಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗಿದೆ, ಫಸ್ಟ್ ಏನಿದೆ ಎಕ್ಸ್, ಆಮೇಲೆ Q1 ಎ ಬಿ ಬಿ ಸಿ ಸಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿದೆ, ಎಕ್ಸ್ ಎ Q1 ಬಿ ಬಿ ಸಿ ಸಿ ಬಿ. ಓಕೆನಾ. ನೆಕ್ಸ್ಟ್ ಸ್ಟೆಪ್ ನೋಡಿ, ಎಕ್ಸ್ ಎ ವೈ Q2 ಬಿ ಸಿ ಸಿ. ಓಕೆನಾ. ಇದು ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೆಯೋದು. ಇದೇ ಥರ ಎಲ್ಲ ಸ್ಟೆಪ್ಸ್ಗೂ ನಾವು ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಬರೀಬೇಕು ಇಫ್ ಕ್ವಶನಲ್ಲಿ ಅವರು ಕೇಳಿದ್ರೆ. ಓಕೆನಾ. ಟ್ರಾನ್ಸಿಷನ್ ಡಯಾಗ್ರಾಮ್ ಹೆಂಗೆ ಬರೆಯೋದು, ಟ್ರಾನ್ಸಿಷನ್ ಟೇಬಲ್ನ ಹೆಂಗೆ ಬರೆಯೋದು ಆ್ಯಂಡ್ ಮೂವ್ಸ್ನ ಹೆಂಗೆ ತೊಗೊಳ್ಳೋದು ಅನ್ನೋದು ನಿಮಗೆ ಕಂಪ್ಲೀಟಾಗಿ ಈ ಕ್ವಶನಲ್ಲಿ ಅರ್ಥ ಆಗಿದೆ. ಡೈರೆಕ್ಟ್ ಈ ಕ್ವೆಶನ್ನ ಸಾಲ್ವ್ ಮಾಡೋದಕ್ಕೆ ಹೋದರೆ ನಿಮಗೆ ಕಷ್ಟ ಅನಿಸ್ಬೋದು, ಬಿಕಾಸ್ ಏನಂದರೆ ಇದರಲ್ಲಿ 3 ವ್ಯಾಲ್ಯೂಸ್ ಇದೆ, ಎ ಬಿ ಸಿ ಅಂತ. ಸೊ ಡೈರೆಕ್ಟ್ 3 ವ್ಯಾಲ್ಯೂಸ್ನ ತೊಗೊಂಡು ಸಾಲ್ವ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಲಿಂಕ್ ಹಾಕಿರ್ತೀನಿ ಅಲ್ವಾ ಡಿಸ್ಕ್ರಿಪ್ಷನಲ್ಲಿ, ಅದರಲ್ಲಿ 2 ವ್ಯಾಲ್ಯೂಸ್ನ ತೊಗೊಂಡು ಸಾಲ್ವ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟು ಅದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ, ಅದಾದಮೇಲೆ ಇದನ್ನು ವಾಚ್ ಮಾಡಿ. ಸೊ ಇದು ಈಸಿ ಅನಿಸುತ್ತೆ. ಓಕೆನಾ. ಆ್ಯಂಡ್ ಏನಂದರೆ ಇದರಲ್ಲಿ ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆಯೋದ್ರಲ್ಲಿ ಸ್ಟೇಟ್ಸ್ನ ತೊಗೊಂಡಿದ್ದೀನಿ ಅಲ್ವಾ, ಈ ಸ್ಟೇಟ್ಸ್ನ ಇನ್ನೂ ಜಾಸ್ತಿ ಸ್ಟೇಟ್ಸ್ನ ಕೂಡ ತೊಗೊಂಡು ಮಾಡ್ಬೋದು. ಫಾರ್ ಎವ್ರಿ ಎಕ್ಸಿಗೆ ಒಂದು ಸ್ಟೇಟು, ವೈಗೆ ಒಂದು ಸ್ಟೇಟು, ಸೊ 6 to 7 ಸ್ಟೇಟ್ಸ್ನ ಕನ್ಸಿಡರ್ ಮಾಡಿ ಮಾಡ್ಬೋದು. ಬಟ್ ನಾನು ಇಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಸ್ಟೇಟ್ಸ್ನ ತೊಗೊಂಡು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಆ್ಯಂಡ್ ಇಷ್ಟು ಈಸಿಯಾಗಿ ಸಾಲ್ವ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ, ಇಷ್ಟು ಕಡಿಮೆ ಸ್ಟೆಪ್ಸ್ನ ಸಾಲ್ವ್ ಮಾಡಿದ್ರೆ ಮಾರ್ಕ್ಸ್ ಕೊಡ್ತಾರೆ. ಎಸ್ ಕೊಡ್ತಾರೆ, ಯಾಕಂದರೆ ಅವ್ರು ಕೊಡ್ತಾ ಇರೋದೇ 10 ಮಾರ್ಕ್ಸ್ ಕ್ವೆಶನ್ನು. 20 ಮಾರ್ಕ್ಸು 30 ಮಾರ್ಕ್ಸ್ಗೂ ಒಂದು ಕ್ವೆಶನ್ನ ಕೊಡ್ತಾಯಿಲ್ಲ. ಓಕೆನಾ. ನೀವು 10 ಮಾರ್ಕ್ಸ್ ಕ್ವೆಶನ್ಗೆ 30 ಮಿನಿಟ್ಸಿಂದ 45 ಮಿನಿಟ್ಸ್ ಸ್ಪೆಂಡ್ ಮಾಡ್ತೀರಾ ಅಂದರೆ ಹೆಂಗೆ ಎಲ್ಲ ಕ್ವೆಶನ್ಸ್ನು ಸಾಲ್ವ್ ಮಾಡೋದಕ್ಕಾಗುತ್ತೆ. ನೀವು 30 ಮಿನಿಟ್ಸ್ ಸ್ಪೆಂಡ್ ಮಾಡ್ಕೊತಾ ಹೋದರೆ ಒಂದೊಂದು ಕ್ವೆಶನ್
ಕ್ವೆಶನ್ಗೆ ಜಸ್ಟ್ 6 ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀರಾ ಅಷ್ಟೇ ಎಕ್ಸಾಮಲ್ಲಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಇಂಪಾರ್ಟೆನ್ಸ್ನ ಕೊಟ್ಟು ಎಷ್ಟು ಸ್ಟೆಪ್ಸ್ನ ಬರೀಬೇಕು ಅಷ್ಟು ಸ್ಟೆಪ್ಸ್ನ ಅಷ್ಟೇ ಬರೀರಿ, ಅಷ್ಟೇ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಓಕೆನಾ. ಆ್ಯಂಡ್ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರುವಂಥ ಲಿಂಕ್ ತೊಗೊಂಡು ಆ ವಿಡಿಯೋನೂ ಕೂಡ ವಾಚ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.